ಪಾಪಿಗಳು ಪಹಲ್ಗಾಮ್ನಲ್ಲಿ ಕನ್ನಡಿಗರು ಸೇರಿದಂತೆ ಒಟ್ಟು 26 ಜನರನ್ನ ಬಲಿ ಪಡ್ಕೊಂಡ್ರು. ಈಗಾಗಲೇ ಕನ್ನಡಿಗರ ಮೃತದೇಹಗಳು ಈಗ ಅವರವರ ಮನೆ ಸೇರಿದವೆ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದೆ. ಗಣ್ಯಾತಿ ಗಣ್ಯರು ಒಂದು ಕಡೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಯಾಕೆ ಪದೇ ಪದೇ ಕಾಶ್ಮೀರವನ್ನೇ ಉಗ್ರರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಅನುಮಾನದ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಒಂದು ಮಹತ್ವದ ನಿರ್ಧಾರಕ್ಕೂ ಕೂಡ ಈಗ ಬಂದಿದೆ. 48 ಗಂಟೆಯಲ್ಲಿ ಪಾಕಿಸ್ತಾನದ ಪ್ರಜೆಗಳು ದೇಶ ಬಿಟ್ಟು ತೊಲಗಲೇಬೇಕು. ಜೊತೆಗೆ ಸಾರ್ಕ್ ವೀಸಾವನ್ನು ಕೂಡ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರ ಜೊತೆಗೆ 1960ರ ಒಪ್ಪಂದದ ಪ್ರಕಾರ ಸಿಂಧೂ ನದಿ ಈಗ ನೀರೇ ಹೋಗಲ್ಲ. ಹೀಗೆ ಹಲವಾರು ಈಗ ವಿಚಾರಗಳನ್ನು ಈಗ ಕೇಂದ್ರ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಮಾಡ್ತಾ ಇದೆ. ಹಾಗಾಗಿ ಈ ಒಂದು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಟ್ಟಿನಲ್ಲಿ ಫೈನಲಿ ಉಗ್ರರು ಟಾರ್ಗೆಟ್ ಕಾಶ್ಮೀರವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಕ್ಷಣದ ಹೆಡ್ಲೈನ್ಸ್ ಅನ್ನು ನೋಡ್ಕೊಂಬರೋಣ. ಕಾಶ್ಮೀರದಿಂದ ಕನ್ನಡಿಗರ ಮೃತದೇಹ ಆಗಮನ, ಪಾರ್ಥಿವ ಶರೀರದ ಮುಂದೆ ಕುಟುಂಬಸ್ಥರ ಆಕ್ರಂದನ. ಶಿವಮೊಗ್ಗಕ್ಕೆ ಮಂಜುನಾಥ್ ಮೃತದೇಹ ರವಾನೆ. ಭರತ್ ಮೃತದೇಹದ ದರ್ಶನ ಪಡೆದ ಸಿಎಂ, ಘಟನೆ ವಿವರಿಸಿ ಕಣ್ಣೀರಿಟ್ಟ ಪತ್ನಿ ಸುಜಾತ. ಕುಟುಂಬಸ್ಥರಿಗೆ ಸೋಮಣ್ಣ ಮುನಿರತ್ನರಿಂದ ಸಾಂತ್ವನ. ವೀಸಾ ಕ್ಯಾನ್ಸಲ್, ಸಿಂಧು ನದಿ ನೀರು ಒಪ್ಪಂದ ರದ್ದು. ಪಾಕಿಸ್ತಾನ ಪ್ರಜೆಗಳಿಗೆ ದೇಶ ತೊರೆಯಲು ಡೆಡ್ ಲೈನ್. ಉಗ್ರರ ದಾಳಿಗೆ ಭಾರತದಿಂದ ರಾಜತಾಂತ್ರಿಕ ತಿರುಗೇಟು. ಕಾಶ್ಮೀರದಲ್ಲಿ ಉಗ್ರ ದಾಳಿ ಹಿನ್ನೆಲೆ ಸರ್ವಪಕ್ಷ ಸಭೆ, ಅಮೆರಿಕ ಪ್ರವಾಸ ಮೊಟಕುಗೊಳಿಸಿ ರಾಹುಲ್ ವಾಪಸ್. ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರಿಂದಲೂ ಮೀಟಿಂಗ್. ಪಹಲ್ಗಾಮ್ನಲ್ಲಿ ರಕ್ಕಸರ ಬೇಟೆಗೆ ಕೋಮೆಂಗ್, ಸೇನಾ ಹೆಲಿಕಾಪ್ಟರ್ ಮೂಲಕ ಸರ್ಚ್ ಆಪರೇಷನ್. ರಕ್ತ ಸಿಕ್ತ ಜಮ್ಮು ಕಾಶ್ಮೀರದಲ್ಲಿ ಹೈ ಅಲರ್ಟ್. ಪ್ರತಿಯೊಬ್ಬರು ಕೂಡ ನಮ್ಮ ಬದುಕು ನಕ್ಷತ್ರದ ರೀತಿಯಲ್ಲಿ ಹೊಳಿಬೇಕು, ನಕ್ಷತ್ರದ ರೀತಿಯಲ್ಲಿ ಬದುಕಬೇಕು ಅಂತ ಹಂಬಲಿಸ್ತಾರೆ. ವರ್ತಮಾನ ಕಾಲದಲ್ಲಿ ಆಗಿರುವಂತಹ ಘಟನೆಗಳನ್ನು ನೆನೆಸ್ಕೊಂಡು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಭೂತಕಾಲದಲ್ಲಿ ಏನೇ ಆಗಿರಲಿ ಆ ಎಲ್ಲವನ್ನು ಕೂಡ ಕ್ಯಾರಿ ಮಾಡ್ತಾ, ಕೆಟ್ಟದನ್ನು ಅಲ್ಲೇ ಬಿಟ್ಟು ಒಳ್ಳೆಯದನ್ನು ಕ್ಯಾರಿ ಮಾಡ್ತಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಈ ಒಳ್ಳೆಯದನ್ನು ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಅದೆಷ್ಟೋ ಒಳ್ಳೆಯವರಿಗೆ ಆಘಾತಗಳು ಬಂದು ನಿಲ್ತವೆ. ಹಾಗಾದರೆ ಯಾಕೆ ಈ ರೀತಿಯಾದಂತಹ ಆಘಾತಗಳು ಬಂದು ನಿಲ್ತವೆ ಅನ್ನುವಂಥದ್ದು ಒಂದು ಈಗ ಯಕ್ಷ ಪ್ರಶ್ನೆಯಾಗಿ ನಿಲ್ಲುತ್ತೆ. ಯಾಕಂದರೆ ಇವತ್ತು ವಿಜ್ಞಾನ ಮತ್ತು ಈ ಒಂದು ಜ್ಯೋತಿಷ್ಯ, ಈ ವಿಜ್ಞಾನ ಮತ್ತು ಜ್ಯೋತಿಷ್ಯಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ವಿಜ್ಞಾನದಲ್ಲೂ ಕೂಡ ಗ್ರಹಗಳ ಬಗ್ಗೆ ಜಾಸ್ತಿ ಮಾತಾಡ್ತಾರೆ, ಇನ್ನು ಜ್ಯೋತಿಷ್ಯದಲ್ಲೂ ಕೂಡ ಗ್ರಹಗತಿಗಳ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಹಾಗಾಗಿನೇ ವಿಜ್ಞಾನ ಮತ್ತು ಜ್ಯೋತಿಷ್ಯ ಈ ಎರಡಕ್ಕೂ ಕೂಡ ಒಂಥರ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆಯೇ ಎಸ್, ಇವತ್ತು ಬಹಳ ಮುಖ್ಯವಾಗಿ ಮುಂದೇನಾಗುತ್ತೆ ಅನ್ನುವಂತಹ ವಿಚಾರವನ್ನು ಬಹುಶಃ ಜ್ಯೋತಿಷಿಗಳು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಹಲವಾರು ಜ್ಯೋತಿಷಿಗಳು ಮುಂದೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಸಲಹೆಗಳನ್ನು ಕೂಡ ಕೊಡ್ತಾ ಇರ್ತಾರೆ. ಜನಸಾಮಾನ್ಯರು ಕೂಡ ಜ್ಯೋತಿಷ್ಯವನ್ನು ನಂಬ್ತಾ ಇರ್ತಾರೆ. ಅಂಥದ್ದೇ ಒಂದು ಘಟನೆ ಈ ಹಿಂದೆ ಏನಾಗಿತ್ತು ಅಂತ ಒಬ್ಬರು ಪ್ರಸಿದ್ಧಿ ಜ್ಯೋತಿಷ್ಯರು ಹೇಳಿದರು. ಅವ್ರು ಹೇಳಿದ್ದ ಹಾಗೆಯೇ ನಿಜಕ್ಕೂ ಒಂದು ಆಗಬಾರದ ಘಟನೆಯಾಗಿತ್ತು. ಎಸ್, ನಕ್ಷತ್ರ ನಾಡಿಯ ಪ್ರಮುಖ ಜ್ಯೋತಿಷಿಯಾಗಿರುವಂತಹ ದಿನೇಶ್ ಗುರೂಜಿ ಅವ್ರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಎಸ್, ದಿನೇಶ್ ಗುರೂಜಿಯವರೇ, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಆತ್ಮೀಯ ಸ್ವಾಗತ. ಎಸ್, ನೀವು ಹಲವಾರು ವಿಚಾರಗಳನ್ನು ಆಗಾಗ ನೀವು ಹೇಳ್ತಾನೆ ಇರ್ತೀರಾ. ಹಲವಾರು ಆಲೋಚನೆಗಳನ್ನು ನೀವು ಪ್ರಸ್ತಾಪ ಮಾಡ್ತಾ ಇರ್ತೀರಾ. ಜನರು ಹೇಗೆ ಬದುಕಬೇಕು ಅನ್ನೋದ್ರ ಬಗ್ಗೆ ದಾರಿದೀಪವನ್ನು ಕೊಡ್ತಾ ಇರ್ತೀರಾ. ಜೊತೆಗೆ ನೀವು ಕ್ಲಾಸಸ್ ಕೂಡ ನಡೆಸ್ತಾ ಇರ್ತೀರಾ. ಈಗ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೇರವಾಗಿ ವಿಚಾರಕ್ಕೆ ಬರೋದಾದರೆ 26 ಮಾರ್ಚ್ 2025 ಬಹುಶಃ ಒಂದು ಯುಗಾದಿ ಹಬ್ಬದ ಒಂದು ಸಮೀಪದಲ್ಲಿ ಮುಂದೇನಾಗುತ್ತೆ ಅಂದರೆ ನೀವು ಪರ್ಟಿಕ್ಯುಲರ್ ಆಗಿ ನಮ್ಮ ಗಡಿ ಭಾಗದಲ್ಲಿ ಒಂದಿಷ್ಟು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಜೊತೆಗೆ ಒಂದಿಷ್ಟು ಗುಂಡಿನ ಚಕಮಕಿ ನಡೀತದೆ ಅಂತ ಹೇಳಿದ್ರಿ. ನೀವು ಹೇಳಿದ್ದು ಮಾತು ಅಕ್ಷರಶಃ 100% ಸತ್ಯ ಆಗಿದೆ. ಇವತ್ತು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಕನ್ನಡಿಗರು ಸೇರಿದಂತೆ 26 ಜನ ಈಗ ಬಲಿಯಾಗಿದ್ದಾರೆ. ಈ ಥರ ನೀವು ಹೇಳಿದಂಥ ಸಂದರ್ಭದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ಬಗ್ಗೆ ಜನಗಳಿಗೆ ನಂಬಿಕೆ, ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ತಾವೇನಂತೀರ ಸರ್ ಈ ಬಗ್ಗೆ? ಮೊದಲು ಅದ್ಯಾರು 26 ಜನ ಪಾರ್ಥಿವ ಶರೀರ ಮತ್ತು ಉಗ್ರದ ದಾಳಿಗೆ ತಿರುಗತಕ್ಕಂಥ ಎಲ್ಲ ಆತ್ಮಗಳಿಗೆ ನನ್ನ ಒಂದು ನಮನ.
ಎಸ್ ಅವರ ಗುರುಜಿಯವರೇ ಶಾಂತಿ ಸಿಗಲಿ. ನೀವು ಈ ಹಿಂದೆ ಹೇಳಿದ ಮಾತನ್ನೇ ಮತ್ತೊಂದ್ಸಲ ಮೆಲುಕು ಹಾಕೋದಾದ್ರೆ, ನೀವು ಈ ಹಿಂದೆ 26ನೇ ತಾರೀಕಿಗೆ ಒಂದು ಮಾತನ್ನ ಹೇಳಿದ್ರಿ, ಅದೇ ನಿನ್ನೆ ಮೊನ್ನೆ ಆದ್ಮೇಲೆ ಹೇಳಿದಲ್ಲ, ಆಗೋದಕ್ಕಿಂತ ಮುಂಚೆ ಹೇಳಿದ್ರಿ. ಗುರುಜಿಯವರು ಏನು ಮಾತಾಡಿದ್ರು ಮೊದಲು ಬನ್ನಿ ನೋಡ್ಕೊಬರೋಣ. ಫಸ್ಟ್ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾರ್ಡರ್ ಇದು ಒಂದು ಕ್ಲಾಶಸ್. ಯಾವ್ದಾದ್ರು ಬಾರ್ಡ್ರ್, ಬಾಂಗ್ಲಾದೇಶ್ ಬಾರ್ಡರ್ ಆದರೂ ಕ್ಲಾಶ್ ಆಗ್ಬೋದು, ಪಾಕಿಸ್ತಾನ್ ಬಾರ್ಡ್ರ್, ನಾವು ಯಾರ್ಯಾರು ಎಲ್ಲೆಲ್ಲಿ ಬಾರ್ಡ್ರನ್ನ ಶೇರ್ ಮಾಡ್ಕೊಳ್ತೀವೋ ಅಲ್ಲಿ ಮೇಜರ್ ಕ್ಲಾಶಸ್ ಆಗುತ್ತೆ. ಟೆರರಿಸ್ಟ್ ಎಂಟ್ರಿ ಆಗ್ತಕ್ಕಂಥದ್ದು, ಆ ಒಂದು ಬಾರ್ಡ್ರಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂದರೆ 3ನೇ ಅಧಿಪತಿ 8ಕ್ಕೆ ಹೋದಾಗ 8th ಹೌಸ್ ಇಸ್ ದಿ ಹೌಸ್ ಆಫ್ ಟೆರರಿಸಮ್. ಟೆರರಿಸಮ್ ನಾವು ಜ್ಯೋತಿಷದಲ್ಲೂ ನೋಡ್ಬೋದು. 8ನೇ ಮನೆ ಟಕ್ಕರ ಸ್ಥಾನ ಅಂತ ಹೇಳ್ತಾರೆ. ಟಕ್ಕರು ಅಂದರೆ ಕಳ್ಳರ ಸ್ಥಾನ. ಸೊ 8ನೇ ಮನೆ ಆ್ಯಕ್ಟಿವಿಟಿಯಲ್ಲಿ ಹೆಚ್ಚು ಗ್ರಹಗಳು ಕೂತಿರೋದ್ರಿಂದ, 5 ಗ್ರಹಗಳು ವಿತ್ ರಾಹು ಕೂತ್ಕೊಂಡಿರೋದ್ರಿಂದ ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಬಾರ್ಡ್ರ್ ಏರಿಯಾದಲ್ಲಿ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು, ಅಲ್ಲಿ ಮೇಜರ್ ಆಪ್ರೇಷನ್ಸ್ ಮಾಡ್ತಕ್ಕಂಥದ್ದು, ಅದು ಒಂಥರ ತಲೆನೋವಾಗ್ತಕ್ಕಂಥದ್ದು ತೋರಿಸ್ತದೆ. 2 ಕಡೆ 3 ಕಡೆ ಎಲ್ಲ ಅಟ್ಯಾಕ್ ಆಗ್ತಕ್ಕಂಥದ್ದು ತೋರಿಸ್ತದೆ. ನ್ಯಾಷನಲ್ ಸೆಕ್ಯೂರಿಟಿಗೆ ಒಂದು ತಲೆನೋವಿನ ಒಂದು ಸಂಗತಿ ತೋರಿಸ್ತಾ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಾರ್ಡರ್ ಇದು ಒಂದು ಕ್ಲಾಶಸ್. ಯಾವ್ದಾದ್ರು ಬಾರ್ಡ್ರ್, ಬಾಂಗ್ಲಾದೇಶ್ ಬಾರ್ಡರ್ ಆದರೂ ಕ್ಲಾಶ್ ಆಗ್ಬೋದು, ಪಾಕಿಸ್ತಾನ್ ಬಾರ್ಡ್ರ್, ನಾವು ಯಾರ್ಯಾರು ಎಲ್ಲೆಲ್ಲಿ ಬಾರ್ಡ್ರನ್ನ ಶೇರ್ ಮಾಡ್ಕೊಳ್ತೀವೋ ಅಲ್ಲಿ ಮೇಜರ್ ಕ್ಲಾಶಸ್ ಆಗುತ್ತೆ. ಟೆರರಿಸ್ಟ್ ಎಂಟ್ರಿ ಆಗ್ತಕ್ಕಂಥದ್ದು, ಆ ಒಂದು ಬಾರ್ಡ್ರಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕಂದರೆ 3ನೇ ಅಧಿಪತಿ 8ಕ್ಕೆ ಹೋದಾಗ 8th ಹೌಸ್ ಇಸ್ ದಿ ಹೌಸ್ ಆಫ್ ಟೆರರಿಸಮ್. ಟೆರರಿಸಮ್ ನಾವು ಜ್ಯೋತಿಷದಲ್ಲೂ ನೋಡ್ಬೋದು. 8ನೇ ಮನೆ ಟಕ್ಕರ ಸ್ಥಾನ ಅಂತ ಹೇಳ್ತಾರೆ. ಟಕ್ಕರು ಅಂದರೆ ಕಳ್ಳರ ಸ್ಥಾನ. ಸೊ 8ನೇ ಮನೆ ಆ್ಯಕ್ಟಿವಿಟಿಯಲ್ಲಿ ಹೆಚ್ಚು ಗ್ರಹಗಳು ಕೂತಿರೋದ್ರಿಂದ, 5 ಗ್ರಹಗಳು ವಿತ್ ರಾಹು ಕೂತ್ಕೊಂಡಿರೋದ್ರಿಂದ ಅಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ಬಾರ್ಡ್ರ್ ಏರಿಯಾದಲ್ಲಿ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು, ಅಲ್ಲಿ ಮೇಜರ್ ಆಪ್ರೇಷನ್ಸ್ ಮಾಡ್ತಕ್ಕಂಥದ್ದು, ಅದು ಒಂಥರ ತಲೆನೋವಾಗ್ತಕ್ಕಂಥದ್ದು ತೋರಿಸ್ತದೆ. 2 ಕಡೆ 3 ಕಡೆ ಎಲ್ಲ ಅಟ್ಯಾಕ್ ಆಗ್ತಕ್ಕಂಥದ್ದು ತೋರಿಸ್ತದೆ. ನ್ಯಾಷನಲ್ ಸೆಕ್ಯೂರಿಟಿಗೆ ಒಂದು ತಲೆನೋವಿನ ಒಂದು ಸಂಗತಿ ತೋರಿಸ್ತಾ ಇದೆ. 26ನೇ ತಾರೀಕು ಮಾರ್ಚ್ 2025ನೇ ತಾರೀಕು ದಿನೇಶ್ ಗುರೂಜಿಯವರು ಬಹಳ ಒಂದು ಸ್ಪಷ್ಟವಾಗಿ ಹೇಳಿದರು, ಬಾಂಗ್ಲಾದೇಶ ಅಥವಾ ಪಾಕಿಸ್ತಾನದ ಗಡಿಯಲ್ಲೇ ಆಗಬಾರದ ಘಟನೆ ಆಗುತ್ತೆ, ಅನಾಹುತ ನಡೆಯುತ್ತೆ ಅಂತ. ಬಹುಶಃ ಇವತ್ತೇನು 26 ಜನ ಈ ಕಾರ್ಯಕ್ರಮವನ್ನು ಬಹುಶಃ 1 ತಿಂಗಳು ಮುಂಚೆನೇ ನೋಡಿದರೆ ಹೋಗ್ತಾ ಇರಲಿಲ್ವೇನೋ, ಮನಸ್ಸು ಬದಲಾಯಿಸ್ತಾ ಇದ್ರೇನೋ. ಆದರೆ ನಿಜಕ್ಕೂ ಆಗಬಾರದ ಘಟನೆ ಆಗಿದೆ. ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದು ಗುರೂಜಿ, ಈಗ ಇಂಥದ್ದು ಇನ್ಸಿಡೆಂಟ್ ಅವ್ರ ಹಣೆ ಬರಹ ಅಂತ ಒಂದು ಮಾತನ್ನು ಆಗಾಗ ಹೇಳ್ತಾ ಇರ್ತಾರೆ. ಆಗಬೇಕು ಅಂತ ಡಿಸೈಡ್ ಆಗಿದ್ರೆ ಅದು ವಿಧಿ ಲಿಖಿತ ಆಗೇ ಆಗುತ್ತಾ ಅಥವಾ ಆಗೋದನ್ನು ತಡಿಬಹುದಾ ಅಂತ? ನೋಡಿ, ಮೊದಲಾಗಿ ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಬೇಕು ಅಂತಂದರೆ, ಮೊದಲು ಜಾತಕದಲ್ಲಿ ಅನೇಕ ಲೇಯರ್ಸ್ ಇರುತ್ತೆ. ಹಾರೋಸ್ಕೋಪಲ್ಲಿ ಲೇಯರ್ಸ್ ಇರುತ್ತೆ. ಹೌದು ಗುರೂಜಿ. ವಿ ಹ್ಯಾವ್ ಅವರ್ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ಗೆ ಒಂದು ಜಾತಕ ಇದೆ, ಅದು ಟಾಪಲ್ಲಿರುತ್ತೆ. ಅದಕ್ಕಿಂತ ಕಮ್ಮಿ ನೆಕ್ಸ್ಟ್ ಲೆವೆಲ್ ಬಂದಾಗ ಭೂಗೋಳಕ್ಕೆ ಒಂದು ಜಾತಕ ಇದೆ, ಅದು ಸೃಷ್ಟಿ, ಸ್ಥಿತಿ, ಲಯ, ಅದೆಲ್ಲ ಹಾರೋಸ್ಕೋಪಲ್ಲೇ, ಅದು ಸೆಕೆಂಡ್ ಲೆವೆಲ್ ಇರುತ್ತೆ. ಅದಾದಮೇಲೆ ಅನೇಕ ದೇಶಗಳು ಹುಟ್ಕೊಳ್ತು, ಅಲ್ಲಲ್ಲಿ ಹುಟ್ಕೊಳ್ತು. ಅದು ಇಂಡಿಪೆಂಡೆನ್ಸ್ ಆದಾಗ ಅದನ್ನು ಡೇಟ್ ಬರೀತಾರೆ. ಇಟ್ ವಾಸ್ ಎ ಫ್ರೀ ಸ್ಟೇಟ್ ಅಂತ ನಾವು ಕರಿತೀವಿ. ಆ ಫ್ರೀ ಸ್ಟೇಟಲ್ಲಿ ಆದಾಗ ಅದರ ಜಾತಕ ಹುಟ್ಕೋತು. ಅದಾದಮೇಲೆ ರಾಜ್ಯಗಳ ಒಂದು ಏಕೀಕರಣ ಮತ್ತು ರಾಜ್ಯಗಳ ಒಂದು ಒಕ್ಕೂಟ ಬಂದಾಗ ಅದರ ಜಾತಕ ಹುಟ್ಕೋತು. ಹಾಗೆ ಒಂದು ಟಾಪ್ ಡೌನ್ ಬಂದಾಗ, ನಾವುಗಳು ಹುಟ್ಟಿದಾಗ ನಮ್ಮ ಜಾತಕ ಬಂದಿರತಕ್ಕಂಥದ್ದು. ಯಾವಾಗ ಮೇಲ್ಗಡೆ ಟಾಪ್ ಜಾತಕ ಅಲ್ಲಾಡುತ್ತೋ ನಮ್ಮ ಜಾತಕ ಏನಕ್ಕೂ ಪ್ರಯೋಜನ ಇಲ್ಲ. ನಾವು ಅದರೊಳಗಡೆ ವಿ ಎಂಟರ್ ದಟ್ ನೆಗೆಟಿವ್ ಝೋನ್ ಅಂತ ಕರಿತೀವಿ. ನಿಮಗೊಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂದರೆ 2 ನಿಮಿಷದಲ್ಲಿ ಕೊಡ್ತೀನಿ. ಫ್ಲೈಟಲ್ಲಿ ಹೋಗ್ತಾ ಇರ್ತೀವಿ, ಫ್ಲೈಟಲ್ಲಿ 250 ಜನ 300 ಜನ ಇರ್ತಾರೆ. ಸೊ ಸಡನ್ನಾಗಿ ಫ್ಲೈಟ್ ಪತನ ಆಗುತ್ತೋ ಅಥವಾ ATS ಕ್ರ್ಯಾಶ್ ಆಗುತ್ತೋ, ಅದ್ರ ಸಿಸ್ಟಮ್ ಕ್ರ್ಯಾಶ್ ಆಗುತ್ತೋ, ಯಾವುದೋ ಒಂದು ಹಿಲ್ಲಿ ರೀಜನಲ್ಲಿ ಬೀಳುತ್ತೆ, ಅಲ್ಲಿರೋ ಜನ 200 ಜನನು ಭಸ್ಮ ಆಗ್ತಾರೆ. ಹಾಗಿದ್ರೆ 200 ಜನದ ಜಾತಕ ಒಂದೇ ಇತ್ತಾ? ನಾನು ಇಲ್ಲ ಅಂತೀನಿ. ನೋ, ಬಿಕಾಸ್ ದೇ ಹ್ಯಾವ್ ಎಂಟರ್ಡ್ ಎ ಝೋನ್ ವಿಚ್ ಈಸ್ ಮಚ್ ಸ್ಟ್ರಾಂಗರ್. ಅದಕ್ಕಿಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಝೋನು ಎಂಟರ್ ಆದಾಗ ಅಲ್ಲಿರ್ತಕ್ಕಂಥ ಒಂದು ಫೋರ್ಸಸ್ಸು ಅದನ್ನು ಬೀಳಿಸಿದೆ. ಇಂಡಿವಿಜುವಲ್ ಜಾತಕಗಳನ್ನು ಮೇಲೆ ಮುಂದೆ ಫ್ಯೂಚರ್ ಜಾತಕ ಅಥವಾ ದೇಶದ ಜಾತಕನ ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಬಟ್ ಇಂಡಿವಿಜುವಲ್ ಜಾತಕ ಅವರ ಸರ್ಕಂಫರೆನ್ಸಲ್ಲಿರ್ತಕ್ಕಂಥದ್ದು ಮಾತ್ರ ನೋಡ್ಬೋದೇ ಹೊರತು ಹೈಯರ್ ಲೆವೆಲ್ ನೋಡಬೇಕು ಅಂತಂದರೆ ನಾವು ದೇಶದ ಜಾತಕ, ನಾನು ಮಾರ್ಚ್ 26ನೇ ತಾರೀಕು ಹೇಳಿರ್ತಕ್ಕಂಥ ಜಾತಕದಲ್ಲಿ ದೇಶದ ಜಾತಕದ ಬಗ್ಗೆ ಮಾತಾಡಿದೆ, ಇಂಡಿವಿಜುವಲ್ ಜಾತಕ ಅಲ್ಲ. ಇಂಡಿವಿಜುವಲ್ ಜಾತಕದೊಳಗಡೆ ಹೋಗಬೇಕು ಅಂತಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಷನ್ನು, ಎಲ್ಲರದು ಒಂದು ಕನ್ಸಾಲಿಡೇಟೆಡ್ ತಗೊಂಡು ಅಂಥವ್ರಿಗೆ ಆ ಪಾಯಿಂಟಲ್ಲೇ ಆ ಏರಿಯಾದಲ್ಲೇ ಒಂದು ಆಗಬೇಕು ಅಂತಂದರೆ ಇಟ್ ಈಸ್ ಹೈಲಿ ಸೈಂಟಿಫಿಕಲಿ ನಾವು ಇನ್ನೂ ಟ್ರಿಗ್ನಾಮೆಟ್ರಿ ಯೂಸ್ ಮಾಡಿ ಇನ್ನೂ ಲೋಯರ್ ಲೆವೆಲಲ್ಲಿ ಹೋಗಬೇಕು. ಬಿಕಾಸ್ ದಿಸ್ ಯೂಸಸ್ ಟ್ರಿಗ್ನಾಮೆಟ್ರಿ. ಹೌದು ಹೌದು. ಈಗ ಒಂದು ಕಡೆ ಈಗ ನಾವು ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ ಅಂದರೆ, ನಮ್ಮ ಭಾರತದ ಸುತ್ತಮುತ್ತ ಇರುವಂತಹ ಎಲ್ಲ ರಾಷ್ಟ್ರಗಳು ಇವತ್ತು ಯುದ್ಧ ಮಾಡಿಕೊಂಡು
ಕಚ್ಚಾಡ್ಕೊಂಡೇ ಇದ್ದಾರೆ. ಈಗ ನೋಡಿ, ರಷ್ಯಾ ಉಕ್ರೇನ್ ಇರ್ಬೋದು, ಪಾಕಿಸ್ತಾನ ಒಂದು ಕಡೆ ಭಿಕ್ಷೆ ಬೇಡ್ತಾ ಇದೆ, ಬಾಂಗ್ಲಾದೇಶದಲ್ಲೂ ಉದ್ವಿಗ್ನ ಪರಿಸ್ಥಿತಿ, ಇನ್ನು ಕಡೆ ಶ್ರೀಲಂಕಾದಲ್ಲೂ ಕೂಡ ಅರಾಜಕತೆ. ಇದರ ಮಧ್ಯದಲ್ಲಿ ಭಾರತ ಇವತ್ತು ಸೇಫ್ ಆಗಿದೆ, ಸಾಕಷ್ಟು ಸೇಫ್ ಆಗಿ ಇವತ್ತು ಸ್ವಾತಂತ್ರ್ಯವಾಗಿ ಓಡಾಡ್ತಾ ಇದ್ದಾರೆ ಅಂದಾಗ ಈಗ ಜ್ಯೋತಿಷದ ಪ್ರಕಾರ ಭಾರತಕ್ಕೆ ಅಷ್ಟು ಅಪಾಯ ಕಟ್ಟಿಟ್ಟ ಬುತ್ತಿ ಅಲ್ಲ ಅನ್ಸುತ್ತಾ? ಅಪಾಯ ಅಷ್ಟಿಲ್ಲ. ಎಸ್, ಅದು ಒಂದು ಒಳ್ಳೆ ಸಂಗತಿ. ಯಾಕಂದ್ರೆ ಇಲ್ಲಿ ನಾವು 10ನೇ ಮನೆಯನ್ನ ನೋಡ್ತೀವಿ. 10ನೇ ಮನೆ ಅಧಿಪತಿ 8ರಲ್ಲಿದ್ರೂ ಕೂಡ 8ನೇ ಮನೆ ಅಧಿಪತಿ 10ರಲ್ಲಿ ಬರ್ತಾನೆ. ಇದು ಸೇಫಿಂಗ್ ಅಂದರೆ ಎಕ್ಸ್ಚೇಂಜ್ ಆಫ್ ಎನರ್ಜೀಸ್ ಅಂತ ನಾವು ಕರಿತೀವಿ. ಹಾಗೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಗಾಡ್ಸ್ ಗ್ರೇಸ್ ಅಂತ ಒಂದು ಮನೆ ಇದೆ. ಅಂದರೆ ಈ ಒಂದು ವೈಬ್ರೇಷನ್ ಫ್ರೀಕ್ವೆನ್ಸಿಯಿಂದ ಒಂದು ಬರ್ತಕ್ಕಂಥ ಒಂದು ವೈಬ್ರೇಷನ್ ನಾವು ಹಾರೋಸ್ಕೋಪಲ್ಲಿ ನೋಡ್ತೀವಿ. ಯಾಕಂದರೆ ಎಂಟೈರ್ ಯೂನಿವರ್ಸ್ ಈಸ್ ಎನರ್ಜಿ. ಈಗ ಆ ಉಗ್ರರು ಬಂದು ಅವ್ರನ್ನ ಹೊಡೆದಿರೋದು ಒಂದು ಎನರ್ಜಿ. ಹೌದು. ಆ ತೀರೋಗಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಎನರ್ಜಿ ಡ್ರಾಪ್ ಆಗಿರುತ್ತೆ. ಯಾಕಂದ್ರೆ ಸಡನ್ನಾಗಿ ಯಾರೋ ಬಂದರು ಅಂದ ತಕ್ಷಣ ಅವ್ರು ಹೇಳಿದ ತಕ್ಷಣ ಅವ್ರದ್ದು ಫುಲ್ಲು ಎಲ್ಲ ಡ್ರಾಪ್ ಆಗಿಬಿಡುತ್ತೆ, ಎನರ್ಜಿ ಡ್ರಾಪ್ ಆಗಿಬಿಡುತ್ತೆ. ಸೊ ಎಕ್ಸ್ಚೇಂಜ್ ಆಫ್ ನೆಗೆಟಿವ್ ಎನರ್ಜಿ ಟು ಪಾಸಿಟಿವ್, ಪಾಸಿಟಿವ್ ಟು ನೆಗೆಟಿವ್, ಯೂನಿವರ್ಸಲ್ಲೂ ಅದೇ ಎನರ್ಜಿಗಳು ಎಕ್ಸ್ಚೇಂಜ್ ಆಗ್ತಾ ಇರ್ತವೆ. 9ನೇ ಮನೆ ಗಾಡ್ಸ್ ಗ್ರೇಸ್ ಅಂತ ನಾವು ಕರಿತೀವಿ. 9th ಹೌಸ್ ಇಸ್ ದಿ ಯಾರೋ ನಮ್ಮ ಮಂಗಳ 11ನೇ ಮನೆ ಕೂತಿದ್ದಾನೆ. ನಮ್ಮ ಉಗಾದಿ ಕುಂಡಲಿ ತಗೊಂಡಾಗ ದೇಶದ ಕುಂಡಲಿ ತಗೋಬೇಕು. ನಾನು ಆಲ್ರೆಡಿ ಹೇಳಿದ್ದೀನಿ ಲೇಯರ್ಸ್. ನಮ್ಮ ಲೆವೆಲಲ್ಲಿ ನಾವು ತಗೊಳ್ಬೇಕಾಗಿರೋದು ದೇಶದ ಜಾತಕ. ದೇಶದ ಜಾತಕ ತಗೊಂಡಾಗ ಇಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳ್ತೀವಿ, ಅಮೆರಿಕ ಜಾತಕ ತಗೊಂಡಾಗ ಅಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ತೀವಿ, ಪಾಕಿಸ್ತಾನ ಏನು ನಡೆಯುತ್ತೆ. ಸೊ ಇದೆರಡೂ ನಾವು ವಿಶ್ಲೇಷಣೆ ಮಾಡಿದಾಗ ಒನ್ ಡೇ ಬಿಫೋರ್ ನಾವು ಪಾಕಿಸ್ತಾನ ತಗೊಳ್ತೀವಿ, ಒನ್ ಡೇ ಆದಮೇಲೆ ನಾವು ಇಂಡಿಯಾ ತಗೊಳ್ತೀವಿ. ಆ ಒನ್ ಡೇ ಬಿಫೋರ್ ಇದು ಗ್ರಹಗಳು ಲೈಟ್ ಡಿಗ್ರಿ ಮೂಮೆಂಟಲ್ಲಿ ಇರೋದ್ರಿಂದ ಪಾಕಿಸ್ತಾನಕ್ಕೆ ಮತ್ತು ಮುಂದೆ ಬಾಂಗ್ಲಾದೇಶ್ಗೂ ಜಗಳ ಫೈಟಿಂಗ್ ಆಗೇ ಆಗುತ್ತೆ. ಇಂಡಿಯಾ ಇಸ್ ಗೋಯಿಂಗ್ ಟು ವಿನ್. 9th ಲಾರ್ಡು 11th ಅಲ್ಲಿರೋದ್ರಿಂದ ಟಫ್ ಡಿಸಿಷನ್ಸ್ ತಗೊಳ್ತಾರೆ. 10ನೇ ಮನೆ ಆಗಿರ್ತಕ್ಕಂಥ ಶುಕ್ರನ ಸ್ಥಾನ. ಶುಕ್ರ ಅಂತಂದ್ರೆ ವೆರಿ ಪವರ್ಫುಲ್ ದೈತ್ಯ ಗುರು ಅಂತ ನಾವು ಹೇಳ್ತೀವಿ. ದೈತ್ಯ ಗುರು ಈ ನಾರ್ಮಲ್ ಆಗಿ ಜ್ಯೋತಿಷ್ಯದಲ್ಲಿ ಗುರುಗ್ರಹ ಅಂತ ಹೇಳ್ತಾರೆ, ಈ ಕಡೆ ಶುಕ್ರಗ್ರಹ ಅಂತ ಹೇಳ್ತಾರೆ. ಶಾಸ್ತ್ರದಲ್ಲಿ ಬರೆದಿದೆ ಗುರುಗ್ರಹ ಸೌಮ್ಯವಾಗಿರುತ್ತೆ, ಶುಕ್ರಗ್ರಹ ಸೌಮ್ಯವಾಗಿರಲ್ಲ. ಯಾಕಂದ್ರೆ ರಾಕ್ಷಸರ ಗುರು ಅಂತ ಹೇಳ್ತಾರೆ, ಬಿಡೋದಿಲ್ಲ. ಯಾವುದೇ ರಾಕ್ಷಸ ಬರಲಿ ಒಂದು ಟೀಚ್ ಮಾಡ್ತಾರೆ, ಇಲ್ಲ ಅಂದರೆ ಪ್ರೀಚ್ ಮಾಡ್ತಾರೆ, ಅಂದರೆ ಒಡೆದು ಬಿಸಾಕ್ತಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಶುಕ್ರ ರಾಹು ಸಂಯೋಗನೆ ಇದ್ದರೆ ಅಲ್ಲಿ ಸ್ವಲ್ಪ ಅವ್ರ ಮೈಂಡ್ ಪರ್ವರ್ಟ್ ಆಗುತ್ತೆ. ಇಟ್ ಈಸ್ ಎ ಪರ್ವರ್ಷನ್ ಆಫ್ ಮೈಂಡ್. ಅದಕ್ಕೆ ಯಾರ್ಯಾರು ಉಗ್ರಗಾಮಿಗಳು ಮೈಂಡ್ ಇರುತ್ತಲ್ಲ ಅವ್ರ ಜಾತಕಗಳೆಲ್ಲ ವಿಶ್ಲೇಷಣೆ ಮಾಡಿದ್ರೆ ಯಾವಾಗಲೂ ಅವ್ರ ಮೈಂಡಲ್ಲಿ ಶುಕ್ರ ಮತ್ತು ರಾಹು ಕೆಟ್ಟ ಸ್ಥಾನದಲ್ಲಿರ್ತಾರೆ, ಮಂಗಳ ರಾಹು ಕೆಟ್ಟ ಸ್ಥಾನದಲ್ಲಿರ್ತಾರೆ. ದೇಶದಲ್ಲಿ ಬಂದಾಗ ಶುಕ್ರ ರಾಹು ಒಟ್ಟಿಗೆ ಬಂದಾಗ ಇವರೆಲ್ಲ ಒಂದು ಕಡೆ ಕೇಂದ್ರೀಕೃತ ಆಗಿ ಅವ್ರದ್ದು ಫೋರ್ಸಸ್ ಅಲ್ಲಿ ಬಂದು ಬೀಳುತ್ತೆ. ಲಿಂಕ್ ಇಲ್ಲಿ ನಿನ್ನೆ ಉಗ್ರರು ಏನು ಸಾಕಷ್ಟು ಜನರನ್ನು ಹತ್ಯೆ ಮಾಡಿದ್ರಲ್ಲ, ಇಲ್ಲಿ ಬಹಳ ಮುಖ್ಯವಾಗಿ ಪುರುಷರನ್ನೇ ಟಾರ್ಗೆಟ್ ಮಾಡಿದ್ದಾರೆ, ಮಹಿಳೆಯರನ್ನು ಬಿಟ್ಟಿಲ್ಲ. ಆದರೆ ಈ ಉಗ್ರತ್ವವನ್ನು ರೂಢಿಸ್ಕೊಂಡಂಥವರು, ಯಾಕಂದರೆ ಒಂಥರ ಅವ್ರನ್ನ ಪಿಶಾಚಿಗಳ ರೀತಿಯಲ್ಲಿ ನಾವು ಅವ್ರನ್ನ ಕಾಣ್ತೀವಿ. ಆದರೆ ಮಹಿಳೆಯರನ್ನು ಬಿಟ್ಟಿದ್ದಾರೆ ಅಂದಾಗ ಇಲ್ಲಿ ಆಯಸ್ಸು ನಿಮ್ಮದು ಗಟ್ಟಿ ಇತ್ತು, ನಿಮ್ಮ ಆಯಸ್ಸು ಇಷ್ಟೇ ಮುಗಿತ್ತು ಅನ್ನೋಂಥ ಒಂದು ಮಾತು ಆಗಾಗ ಬರ್ತಾ ಇರ್ತದೆ. ಅಂದರೆ ಈಗ ಏನು ಸತ್ತಿದಾರಲ್ಲ ಅವ್ರ ಆಯಸ್ಸು ಅಷ್ಟೇನಾ, ಅಥವಾ ಈಗ ಮಹಿಳೆಯರ ಆಯಸ್ಸು ಇನ್ನೂ ಇತ್ತ, ಮಕ್ಕಳ ಆಯಸ್ಸು ಇನ್ನೂ ಇತ್ತ ಅಂತ? ನಿಮ್ಮ ಪಾಯಿಂಟ್ಗೆ ಒಂದು ಆ್ಯಡ್ ಮಾಡಬೇಕು ಅಂದರೆ, ಆ ಸಂದರ್ಭದಲ್ಲಿ ಸತ್ತಿರೋರೇ ಪುಣ್ಯವಂತರು. ಯಾಕೆಂದ್ರೆ ನೋವು ಪಡಲ್ಲ, ಮುಂದೆ ಬದುಕಿರೋರೇ ನೋವು ಜಾಸ್ತಿ ಪಡೋದಲ್ವಾ. ಈಗ ಅವ್ರು ಒಡೆದೋಗಿರೋದು ನೋವು ಯಾರಿಗೆ ಜಾಸ್ತಿ ಆಗಿದೆ, ಅವನಿಗೊಂದು 3 ನಿಮಿಷ 4 ನಿಮಿಷ ಒದ್ದಾಡಿರ್ತಾನೆ, ಸತ್ತೋಗಿರ್ತಾರೆ. ಅದೊಂದು 2 ಸೆಕೆಂಡು. ಅದನ್ನು ನೋಡಿರ್ತಕ್ಕಂಥದ್ದು, ಆಘಾತ ಆಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಆಘಾತ ಆಗಿರೋದೇ ಆ ಫ್ಯಾಮಿಲಿಗೆ. ಆ ಫ್ಯಾಮಿಲಿನೇ ನೋವು ತಿನ್ನೋದು. ಅವ್ರು ಮಾಡಿರ್ತಕ್ಕಂಥದ್ದು ನೋವು ಅದು ತಾತ್ಕಾಲಿಕವಾಗಿ ಆ ವ್ಯಕ್ತಿನ ಕೊಂದಿರೋದ್ರಿಂದನೂ, ಬಟ್ ಆದರೆ ಲಾಂಗ್ ಟರ್ಮ್ ಎಫೆಕ್ಟು ಆ ಫ್ಯಾಮಿಲಿಗೆ ಆಗುತ್ತೆ. ಅದು ಒಂಥರ ಟ್ರಾಮಾ ಥರ ವರ್ಕ್ ಆಗುತ್ತೆ. ಕೂತರು ಅದೇ ಯೋಚನೆ, ನಿಂತರು ಅದೇ ಯೋಚನೆ. ಇದೂ ಕೂಡ ಹಾರೋಸ್ಕೋಪಲ್ಲಿ ಅವ್ರಿಗೆ ಒಂದು ಡಿಸ್ಟರ್ಬೆನ್ಸ್ ಬಂದೇ ಬರುತ್ತೆ, ಯಾಕಂದ್ರೆ ಅದೇ ಝೋನಲ್ಲಿ ಅವ್ರು ಇರೋದ್ರಿಂದ. ಪಾಕಿಸ್ತಾನದ ವಿರುದ್ಧವಾಗಿ ಭಾರತ ಹಲವಾರು ಟಫ್ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಹಾಗಾದರೆ ಈ ಟಫ್ ನಿರ್ಧಾರದಿಂದ ಭಾರತಕ್ಕೆ ಲಾಭ ಆಗುತ್ತಾ ಅಥವಾ ಪಾಕಿಸ್ತಾನಕ್ಕೆ ಲಾಭ ಆಗುತ್ತಾ? ಈ ಬಗ್ಗೆನೂ ಕೂಡ ಗುರೂಜಿಯಿಂದ ತಿಳ್ಕೊಳ್ಳೋಣ. ಪಾಪಿಗಳು ಪಹಲ್ಗಾಮ್ನಲ್ಲಿ ಟಾರ್ಗೆಟ್ ಮಾಡಿದರು. ಕನ್ನಡಿಗರು ಸೇರಿದಂತೆ 26 ಜನರನ್ನು ಈಗ ಜೀವ ತೆಗೆದಿದ್ದಾರೆ. ಸರ್ಕಾರ ಕೂಡ ಈಗ ಪಾಕಿಸ್ತಾನಕ್ಕೆ ಒಂದಿಷ್ಟು ಕಟು ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾದರೆ ಭಾರತಕ್ಕೆ ಮುಂದೆ ಲಾಭ ಆಗುತ್ತಾ ಅಥವಾ ಭಾರತಕ್ಕೆ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಚರ್ಚೆ ಮಾಡಲೇಬೇಕಾಗಿದೆ. ಇವತ್ತು ದಿನೇಶ್ ಗುರೂಜಿಯವರು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ದಿನೇಶ್ ಗುರೂಜಿಯವರೇ, ಈಗ ಸಿಂಧೂ ನದಿಯನ್ನು ಈಗ ರದ್ದು ಮಾಡಿದ್ದಾರೆ, ಒಪ್ಪಂದವನ್ನೇ ರದ್ದು ಮಾಡಿದ್ದಾರೆ. ಪಾಕಿಸ್ತಾನದ ಪ್ರಜೆಗಳಿಗೆ 48 ಗಂಟೆಯಲ್ಲಿ ವಾಪಸ್ ಹೋಗಬೇಕು ಅಂತ ಹೇಳಿಬಿಟ್ಟು ಸಾರ್ಕ್ ವೀಸಾನ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ಕಟು ನಿರ್ಧಾರಕ್ಕೆ ಈಗ ಮುಂದಾಗ್ತಾ ಇದೆ. ಇದರಿಂದ ಭಾರತಕ್ಕೆ ಏನು ಲಾಭ ಆಗುತ್ತಾ ಅಥವಾ ಸಂಕಷ್ಟ ಎದುರಾಗುತ್ತಾ ಅಂತ?
ನೋಡಿ, ಎರಡು ಜಾತಕದ ವಿಶ್ಲೇಷಣೆ ನಾವು ಮಾಡಬೇಕಾಗುತ್ತೆ. ಟೆಕ್ನಿಕಲಿ ಹೋಗೋದು ಬೇಡ, ಯಾಕಂದರೆ ಜನರಿಗೆ ಅದೆಲ್ಲ ಬೋರ್ ಆಗುತ್ತೆ ಅಂತ. ಪಾಕಿಸ್ತಾನದ ಲಗ್ನ ತಗೊಂಡಾಗ ಮೇಷ ಲಗ್ನ ಬರುತ್ತೆ ಅವ್ರಿಗೆ. ನಮ್ಮ ಜಾತಕದ ಲಗ್ನ ಅಂದರೆ ದೇಶದ ಲಗ್ನ ತಗೊಳ್ಬೇಕಾದ್ರೆ ವೃಷಭ ಲಗ್ನ ಬರುತ್ತೆ. ಇಲ್ಲಿ ಮೇಷ ಲಗ್ನದಲ್ಲಿ 2ನೇ ಮನೆಯಲ್ಲಿರ್ತಕ್ಕಂಥ ಒಂದು ರಾಹು ಯಾವಾಗಲೂ ಅವ್ರಿಗೆ ಈ ಒಂದು ಪಕ್ಕದಲ್ಲಿರೋವ್ರಿಗೆ ಬಗ್ಗೆಲೇ ಒಂದು ಚಿಂತನೆ. ಯಾವಾಗಲೂ ಕೂಡ ನಿಂದು ನೀನು ನೋಡ್ಕೊಳ್ಳಯ್ಯ ಅಂತಂತಂದರೆ ಅವ್ರು ಯಾವಾಗಲೂ ಅವ್ರದ್ದು ನೋಡ್ಕೊಳ್ಳಲ್ಲ, ಪಕ್ಕದವ್ರು ನೋಡೋದೇ ಅವ್ರದ್ದು ಉದ್ದೇಶ. ಇಲ್ಲಿ ಏನಾಗುತ್ತೆ, ನಮ್ಮದು ನಾವು ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ವೃಷಭ ಲಗ್ನದಲ್ಲೇ ರಾಹು ಇರೋದ್ರಿಂದ ನಮ್ಮದು ನಾವು ಇಲ್ಲಿ ಸರಿ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಸಮಸ್ಯೆ ಭಾರತಕ್ಕಾಗತ್ತೆ. ಅಂಥದ್ರಲ್ಲಿ ಇನ್ನು ಪಕ್ಕದವನು ಬಂದು ಗಲಾಟೆ ಮಾಡಿದಾಗ ಒಂದು ದೊಡ್ಡ ಒಂದು ವ್ಯವಸ್ಥೆಯಲ್ಲಿ ನಮಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕೂಡ ಇಲ್ಲಿ 9ನೇ ಮನೆ, 10ನೇ ಮನೆ, 11ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾತ್ರ ವಹಿಸುತ್ತೆ. ಯಾಕಂದರೆ 9ನೇ ಮನೆ ದೇವರ ಒಂದು ಗ್ರೇಸ್, 10ನೇ ಮನೆ ರಾಜನ ಒಂದು ಗ್ರೇಸ್, 11ನೇ ಮನೆ ಇವಿಬ್ಬರ ಲಾಭ ಇದೆಯಾ ಅಂತ ನೋಡಿದಾಗ 9ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 11ರಲ್ಲಿ ಕೂತಿದ್ದಾನೆ. ವಾರ್ ನಡೆದೇ ನಡೆಯುತ್ತೆ. ದೇರ್ ಈಸ್ ಸ್ಟ್ಯಾಂಡಿಂಗ್ ಆಫ್ ಆಲ್ ದಿ ಮಿಲಿಟರಿ ನಿಲ್ಲಿಸ್ತಾರೆ. ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ನೆಕ್ಸ್ಟ್ 3 to 4 days. ನಿಲ್ಲಿಸ್ತಾರೆ. ಈಗ ಬರೀ ಅದನ್ನು ಕಟ್ ಮಾಡೋದು ಇದನ್ನು ಕಟ್ ಮಾಡೋದಲ್ಲ. ದೇರ್ ಈಸ್ ಬೆಟಾಲಿಯನ್ ಗೋಯಿಂಗ್, ಎಲ್ಲ ಪ್ರಿಪರೇಷನ್ ನಡೆದ್ಬಿಟ್ಟಿರುತ್ತೆ. ಅದನ್ನ ಪಬ್ಲಿಕ್ ಮಾಡಿರಲ್ಲ ಅಷ್ಟೇ. ಯಾಕಂದ್ರೆ 9ನೇ ಅಧಿಪತಿ ಆಗಿರ್ತಕ್ಕಂಥ ಮಂಗಳ 11ರಲ್ಲಿ ಕೂತ್ಕೊಂಡ್ರೆ 11ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ 8ರಲ್ಲಿ ಹೋಗಿದ್ದಾನೆ. ದೇರ್ ಈಸ್ ವಾರ್ ವಿಚ್ ಇಸ್ ಲೈನ್ಡ್ ಅಪ್. ಇವರು ಪಾಕಿಸ್ತಾನದವ್ರು ಏನು ಮಾಡ್ತಾರೆ, ಅವರ ಒಂದು ಕಾಂಬಿನೇಷನಲ್ಲಿ ಬೇರೆ ರಾಷ್ಟ್ರನ ಎಬ್ಬಿಸ್ತಾರೆ. ಕಿತಾಪತಿ ನಮಗೆ ಏನು ಬರಬೇಕೋ ಅದನ್ನು ಬರಲಿ, ಆಯಿತು ನಾವು ಹೆಲ್ಪ್ ಮಾಡ್ತೀವಿ. ಅಮಾಯಕರು ತೀರೋಗಿದ್ದಾರೆ, ಸತ್ತೋಗಿದ್ದಾರೆ ಗುಂಡಿನ ದಾಳಿಗೆ, ಅವ್ರಿಗೆ ಸಾಂತ್ವನ ಹೇಳ್ತೀವಿ ಅನ್ನೋ ಮಾತೇ ಬರಲ್ಲ. ಭಾರತದೊಳಗಡೆ ಇರ್ತಕ್ಕಂಥ ಆ ಜನಾಂಗದವರೇ ಒಬ್ಬರು ಮಾತಾಡಿಲ್ಲ. ಕೂತು ನಾವು ಫಟ್ವಾ ಓಡಿಸ್ತೀವಿ ಅಂತ ಹೇಳಲಿಲ್ಲ. ಸೊ ಎಲ್ಲ ಸಮುದಾಯದವರು ಒಂದೇ ಸೆಕ್ಯುಲರಿಸಮ್ ಅಂತ ನಾವು ಮಾತಾಡ್ತೀವಿ. ಸೆಕ್ಯುಲರಿಸಮ್ ಅಂತ ಮಾತಾಡಿ ನಾನಿಲ್ಲಿ ಧರ್ಮಗಳ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಮಾನವ ಒಂದು ಹಕ್ಕುಗಳ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ, ಹ್ಯುಮ್ಯಾನಿಟಿ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಹ್ಯುಮ್ಯಾನಿಟಿ ಈಸ್ ಅ ಡೇಂಜರ್, ಎವ್ರಿಬಡಿ ಶುಡ್ ಸ್ಪೀಕ್ ರಿಮೂವಿಂಗ್ ಧರ್ಮ ಅಂತ ನಾನು ಹೇಳ್ತೀನಿ. ಧರ್ಮನ ಕಳಚಿ ಆ ಒಂದು ಮಾನವ ಕುಲಕ್ಕೆ ನಿಂತ್ಕೊಳ್ಬೇಕು ಅಂತ ಹೇಳ್ತೀನಿ. ಆ ಸಂದರ್ಭದಲ್ಲಿ ಬರೀ ಮಾನವ ಕುಲಕ್ಕೆ ನಿಂತ್ಕೊಳ್ಳಲ್ಲ, ನಾನು ಧರ್ಮಕ್ಕೆ ನಿಂತ್ಕೊಳ್ತೀನಿ ಅಂತಂದರೆ ಮೋಸ್ಟ್ಲಿ ಫೆನಾಟಿಕ್ಸ್ ಅಂತ ನಾವು ಕರಿತೀವಿ. ಈಗ ಫೆನಾಟಿಸಮ್ ಇರಬಾರ್ದು. ಹತ್ಯೆ ಮಾಡಿದ್ರಲ್ಲ ಅವರು ಕೂಡ ಧರ್ಮಕ್ಕೆ ನಿಂತಂತೆ ಕಾಣಿಸ್ತಾ ಇತ್ತು. ಯಾಕಂದ್ರೆ ನಿಮ್ದು ಯಾವುದು ಧರ್ಮ ಅಂತ ಕೇಳಿದ್ರು, ಯಾವ ಹೆಸರು ಏನಂತ ಕೇಳಿದ್ರು. ಮುಸ್ಲಿಮೇತರರು ಅಂತ ಗೊತ್ತಾದಾಗ ಪುರುಷರನ್ನೆಲ್ಲ ಟಾರ್ಗೆಟ್ ಮಾಡಿ ಗುಂಡಿಕ್ಕಿ ಸಾಯಿಸಿದ್ದಾರೆ. ನೋಡಿ, ನಾವು ಏನು ಕಲ್ತಿರ್ತೀವಿ ಅದನ್ನು ನಾವು ಮಾಡ್ತೀವಿ, ಏನು ಕಲ್ತಿರಲ್ಲ ಅದನ್ನು ನಾವು ಮಾಡಲ್ಲ. ಅವ್ರು ಏನು ಇಂಡಾಕ್ಟ್ರಿನೇಷನ್ ಅಂತ ನಾವು ಕರಿತೀವಿ, ಇಂಡಾಕ್ಟ್ರಿನೇಷನ್. ಕರೆಕ್ಟ್. ದೇಶದಲ್ಲಿರ್ತಕ್ಕಂಥ 2ನೇ ಅತಿ ದೊಡ್ಡ ಧರ್ಮ ಅಂದರೆ ಇಸ್ಲಾಂ. ಕರೆಕ್ಟ್. ಬಟ್ ಇಸ್ಲಾಮಲ್ಲೇ ನೀವು ನೋಡಿದಾಗ ಟೆರರಿಸ್ಟ್ಗಳು ಹೈಯೆಸ್ಟ್ ಇರೋದು. ಹೈಯೆಸ್ಟ್ ಇರೋದೇ ಇಸ್ಲಾಮಲ್ಲಿ, ಟೆರರಿಸ್ಟಲ್ಲಿ. ಅವರ ಟೀಚಿಂಗು, ಡಾಕ್ಟ್ರಿನು ಕೆಲವರಿಗೆ ಅದನ್ನು ಪ್ರಚೋದನಕಾರಿಯಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈಗ ನಾವೊಂದು ಜನಾಂಗದಲ್ಲಿ ಇದ್ದೀವಿ, ನಮ್ಮ ಜನಾಂಗ ಉಳಿಸಿ ಬೆಳೆಸಬೇಕು ಅಂತ ಎಲ್ಲರಿಗೂ ಬರುತ್ತೆ. ಗೌಡ್ರು ಜಾಸ್ತಿ ಆಗಬೇಕು ಅಂತಾರೆ, ಲಿಂಗಾಯತರು ಜಾಸ್ತಿ ಆಗಬೇಕು ಅಂತಾರೆ, ಪ್ರತಿಯೊಬ್ಬರು ಬ್ರಾಹ್ಮಣರು ನಮ್ಮದು ಜಾಸ್ತಿ ಆಗಬೇಕು ಅಂತಾರೆ. ಆ ರೀತಿ ಬರ್ತಕ್ಕಂಥ ಮನುಷ್ಯನ ಗುಣ ಸಹಜವೇ. ಸೊ ಅದನ್ನೇ ಅವರ ಒಂದು ಧರ್ಮಗ್ರಂಥದಲ್ಲಿ ಹಾಕಿರ್ತಾರೆ. ನೋಡಿ, ನಮ್ಮ ಜನಾಂಗನ ನಾವು ಬಿಟ್ಕೊಡಬಾರ್ದು, ಒಗ್ಗಟ್ಟಿಲಿರಬೇಕು. ಅದನ್ನು 2 ರೀತಿ ತಗೊಳ್ತಾರೆ. ಒಂದು ಒಳ್ಳೆ ರೀತಿ ತಗೊಂಡಿರ್ತಕ್ಕಂಥವ್ರು ಇರ್ತಾರೆ, ಕೆಟ್ಟ ರೀತಿ ತಗೊಂಡವರು ಇರ್ತಾರೆ. ಆ ಕೆಟ್ಟ ರೀತಿ ತಗೊಂಡಿರ್ತಕ್ಕಂಥವ್ರನ್ನ ನಾವು ಇವತ್ತು ಉಗ್ರರು ಅಂತ ಕರಿತೀವಿ. ನಮ್ಮವರೇ ಇರಬೇಕು, ನಾವು ಬಿಟ್ಟರೆ ಯಾರೂ ಇರಬಾರ್ದು, ನಮ್ಮದೇ ಮಾಡಬೇಕು ಪದ್ಧತಿ. ಆ ರೀತಿ ಒಪ್ಪಕ್ಕಾಗಲ್ಲ. ಯಾಕಂದರೆ ಇವತ್ತು ಅವರು ಎಕ್ಸ್ಪೆಕ್ಟೇಷನ್ ನಾನು ಹೇಳ್ತೀನಿ ಏನು ಅಂತ, ತೆಂಗಿನ ಮರದಲ್ಲಿ ಮಾವಿನ ಹಣ್ಣು ಬಿಡಬೇಕು, ತೆಂಗಿನ ಮರದಲ್ಲಿ ಹಲಸಿನ ಹಣ್ಣು ಬಿಡಬೇಕು, ಅದೇ ತೆಂಗಿನ ಮರದಲ್ಲಿ ನಿಮಗೆ ಇನ್ನೊಂದು ಚಕೋತಾನೂ ಬಿಡಬೇಕು, ನಿಂಬೆಹಣ್ಣು ಬಿಡಬೇಕು. ಹಂಗಾಗಲ್ಲ. ಊಹೆ ಅಷ್ಟೇ, ನೀವು ಕರೆಕ್ಟಾಗಿ ಹೇಳಿದ್ರಿ. ಊಹೆಗೂ ನಿಲುಕದ ವಿಚಾರಗಳು ನಾವು ಹೆಂಗಿದೀವೋ ಹಂಗೆ ಇರಬೇಕು. ಇದು ನಮ್ಮ ಈಗ ಮೂಲಕ್ಕೆ ಹೋದರೆ ಭಾರತ ಸನಾತನ ಧರ್ಮ, ಹಿಂದೂ ಧರ್ಮ ಅಂತಲೇ ಹೇಳೋದು ಮೂಲಕ್ಕೆ ಹೋದರೆ. ಆಮೇಲೆ ಬಂದು ಇದು ನಂದು ಹಾಗೆ ಹೀಗೆ ಅಂತೆಲ್ಲ ನಾವು ಮಾತಾಡ್ತಾ ಹೋದರೆ ಮತ್ತೆ ಅಲ್ಲಿ ನ್ಯಾಯ ಅನ್ನೋದು ಅಲ್ಲೆಲ್ಲೂ ಬರ್ದಿಲ್ವಾ? ನ್ಯಾಯಕ್ಕೆ ವಿರುದ್ಧ ಪದ ಅನ್ಯಾಯ, ಅನ್ಯಾಯಕ್ಕೆ ವಿರುದ್ಧ ಪದ ನ್ಯಾಯ. ಸೊ ಈಗ ಎಲ್ಲ ವಾಹಿನಿಯವರು, ನೀವು ಅಶ್ವವೇಗ ನ್ಯೂಸ್ ಅವರು ನ್ಯಾಯ ಬಗ್ಗೆ ಮಾತಾಡ್ತಾ ಇದ್ದೀರಾ. ನ್ಯಾಯ ಸ್ವಲ್ಪ ಹಿಂದೆಗಡೆ ಹೋದಾಗ ಧರ್ಮದಲ್ಲಿ ನ್ಯಾಯ ಇಲ್ವಾ ಅಂತ ನಾನು ಕೇಳ್ತೀನಿ.
ಧರ್ಮದಲ್ಲೇ, ಯಾಕಂದರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್ ಅಂತ ಕರೀತಾರೆ. ಮನೆಯಿಂದನೇ ಎಲ್ಲ ಚಾರಿಟಿ ಶುರು ಆಗೋದು. ಮನೆಯಲ್ಲಿ ಯಾವ ಥರ ನಾವು ಬೆಳೆಸಿರ್ತೀವಿ ಮಾಡ್ತೀವಿ ಅದ್ರ ಮೇಲೆ ಡೆವಲಪ್ಮೆಂಟ್ ಹೋಗುತ್ತೆ. ಅಲ್ಲಿ ಏನು ನಾವು ವ್ಯಾಲ್ಯೂಸ್ನ ಕಲ್ತಿರ್ತೀವಿ ಅದ್ರ ಬಗ್ಗೆ ಹೋಗುತ್ತೆ. ಆ ವ್ಯಾಲ್ಯೂಸ್ನ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಹ್ಯುಮ್ಯಾನಿಟಿಗೆ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಈ ಧರ್ಮದ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಇವರೆಲ್ಲ ಜಗಳ ಆಡ್ತಾರೆ ಅವರು ಇವರು ಅಂತೆಲ್ಲ ಕೆಲವರು ಬೈತಾ ಇದ್ರು. ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ಈ ಘಟನೆ ಎಷ್ಟು ಜನರ ಮನಸ್ಸು ಕೆಡಿಸಿದೆ ಅಂತಂದರೆ, ಲಗ್ನಾಧಿಪತಿ ಮನಸ್ಸನ್ನು ಹೇಳುತ್ತೆ. ಆ ಅಷ್ಟಮದಲ್ಲಿ ಕೂತಿದೆ ಎಲ್ಲರಿಗೂ ಕೂಡ. ನನ್ನ ವಿಡಿಯೋದು ಮೊದಲು ಲಗ್ನಾಧಿಪತಿ ಎಂಟ್ರಲ್ಲಿದ್ದರೆ ಎಲ್ಲರೂ ದುಃಖದಲ್ಲಿರ್ತಾರೆ ಅಂತ ಹೇಳಿದ್ದೀನಿ, ಅದನ್ನು ನೀವು ಹಾಕ್ಬೇಕು. ಆಮೇಲೆ ನಂದು ಎಂಟೈರ್ ಎಪಿಸೋಡು ಇರ್ತಕ್ಕಂಥದ್ದು ಒಂದೊಂದು ತುಣುಕು ಹಾಕಿದ್ರೆ ಎಂಟೈರ್ ದೇಶ ಸಮಸ್ಯೆದಲ್ಲಿರ್ತಾರೆ, ನೋವಲ್ಲಿರ್ತಾರೆ, ಮನಸ್ಸಿನ ಸಮಸ್ಯೆದಲ್ಲಿರುತ್ತೆ ಅಂತ ಅದನ್ನು ಹಾಕಿದ್ದೀನಿ. ಈಗ ಯಾರೋ ತುಂಬ ಜನ ಇವಾಗ, ಯಾಕಂದರೆ ನಾವೊಂದು ವಾಹಿನಿ ಮಾಡ್ಬೇಕಾದ್ರೆ ಈ ಕಮೆಂಟ್ ಮಾಡೋರು ಜಾಸ್ತಿ, ಅದು ಕಾಮನ್. ಅದು ಅಲ್ಲಿ ಇದು ಯಾವುದೋ ಒಂದು ತುಣುಕ್ ತೆಗೆದ ಇವನೇನೋ ಹೇಳ್ದ ಅಂತ ಪೂರ್ತಿ ನೋಡಬೇಕು. ಪೂರ್ತಿ ನೋಡೋದ್ರಲ್ಲಿ ಲಗ್ನಾಧಿಪತಿ ಅಷ್ಟಮಕ್ಕೆ ಹೋದಾಗ ಯಾರು ಕೂಡ ನೆಮ್ಮದಿಯಾಗಿರೋಕ್ಕೆ ಸ್ವಲ್ಪ ಕಷ್ಟ. ಈ ಒಂದು ವಿಚಾರದಲ್ಲಿ ಈ ಒಂದು ಉಗಾದಿ ಆಗಿದ ತಕ್ಷಣ ಎಲ್ಲರೂ ಕೂಡ ದುಃಖದಲ್ಲಿರ್ತಾರೆ. ಯಾವುದೋ ಒಂದು ವಿಚಾರದಲ್ಲಿ ಎಂಟೈರ್ ದಿ ಇಂಡಿಯನ್ ಪಾಪ್ಯುಲೇಷನ್ ವಿಲ್ ಮೋರ್ನ್ ಅಂತ ಹೇಳಿದ್ದೀನಿ. ಅದ್ರದ್ದು ಮೊದಲನೇ ಲಗ್ನದಲ್ಲಿ ಏನಂತ ಹೇಳಿದ್ದೀನಿ ಅಲ್ಲೇ ಇದೆ. ಫಸ್ಟು ಲಗ್ನಾಧಿಪತಿ ಅಷ್ಟಮಕ್ಕೆ ಹೋದಾಗ ಏನೇನಾಗುತ್ತೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ, ಮನಸ್ಥಿತಿಗಳು ಚೆನ್ನಾಗಿರಲ್ಲ, ಒಬ್ರೊಬ್ರು ಮನಸ್ಥಿತಿಗಳು ಗಲಾಟೆಗಳು ಹೆಚ್ಚಾಗುತ್ತೆ ಅಂತ ಹೇಳಿದ್ದೀನಿ. ಇದು ಒಂದು ವಿಚಾರ. ಹಾಗೆ ಈಗ ನಾವು 4 ಜನ ಸಮಸ್ಯೆ ಮಾಡಿದ್ದಾರೆ, ಬಟ್ ಆದರೆ ದ್ವೇಷ ಎಲ್ಲರ ಅವರು ಅಂತ ಒಂದು ದೇಶಕ್ಕೆ ಬಂದ್ಬಿಟ್ಟಿದೆ. ಇನ್ನೊಂದು ವಿಚಾರ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಪಾಕಿಸ್ತಾನನ್ನ ನಾವು ದ್ವೇಷ ಮಾಡ್ತಾ ಇದ್ವಿ ನಿಜ. ಅಲ್ಲಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಮನುಷ್ಯರಲ್ಲಿ ಅಲ್ಲಿ ಎಷ್ಟೋ ಜನ ಅಮಾಯಕರು, ಅವ್ರು ಏನು ಇನ್ವಾಲ್ವ್ಮೆಂಟ್ ಇಲ್ಲ, ಅವ್ರು ಸುಮ್ಮನಿದ್ದಾರೆ. ಅಲ್ಲಿರ್ತಕ್ಕಂಥ ಮಿಲಿಟ್ರಿ ಸಿಸ್ಟಮಲ್ಲಿ ಮೊನ್ನೆ ನಾನು ನೋಡ್ತಾ ಇದ್ದೆ ವಾಹಿನಿಲಿ, ಅಲ್ಲೊಬ್ಬ ಮಿಲಿಟ್ರಿ ಹೆಡ್ ಯಾರೋ ಚೀಫು ಧರ್ಮದ ಬಗ್ಗೆ ಮಾತಾಡ್ತಾನೆ. ಆ ದೇಶದಲ್ಲಿ ಮಿಲಿಟ್ರಿಯವನು ಧರ್ಮದ ಬಗ್ಗೆ ಮಾತಾಡ್ತಾನೆ, ಈ ದೇಶದಲ್ಲಿ ಮಿಲಿಟ್ರಿಯವನು ಒಬ್ಬರು ಧರ್ಮದ ಬಗ್ಗೆ ಮಾತಾಡಿಲ್ಲ. ಮಾನವ ದೇಶ ಎರಡೇ ಮಾತಾಡೋದು, ಮಾನವ ದೇಶ. ಇವತ್ತು ಪಾಕಿಸ್ತಾನ ಮೇಲೆ ಯುದ್ಧ ಹೋಗ್ಬೇಕಾ ಅಲ್ಲಿ ನಿಂತ್ಕೊಳ್ತಾರೆ ನಮ್ಮ ಆರ್ಮಿಯವರು, ಬಾಂಗ್ಲಾದೇಶ ಮೇಲೆ ಹೋಗ್ಬೇಕಾ ನಿಂತ್ಕೊಳ್ತಾರೆ, ನೇಪಾಳ ಮೇಲೆ ಹೋಗ್ಬೇಕಾ ನಿಂತ್ಕೊಳ್ತಾರೆ, ಚೈನಾ ಮೇಲೆ ಹೋಗ್ಬೇಕಾ ನಿಂತ್ಕೊಳ್ತಾರೆ, ಶ್ರೀಲಂಕಾ ಮೇಲೆ ನಿಂತ್ಕೊಳ್ತಾರೆ. ಅಷ್ಟೇ ಆರ್ಡರ್. ಅಂದರೆ ಅವ್ರಿಗೆ ದೇಶ ಮುಖ್ಯ, ಧರ್ಮ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ಧರ್ಮ ಕೇಳಿ ಜಗಳ ಆಡ್ತಾ ಇಲ್ಲ. ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸೆಕ್ಯುಲರಿಸಮ್ ಅಷ್ಟು ಚೆನ್ನಾಗಿದೆ. ಇದನ್ನು ಇಲ್ಲಿರೋರು ಅರ್ಥ ಮಾಡ್ಕೋಬೇಕು, ಇಲ್ಲಿರ್ತಕ್ಕಂಥ ಅನೇಕ ಧರ್ಮದವರು ಅರ್ಥ ಮಾಡ್ಕೋಬೇಕು. ಅಲ್ಲಿರ್ತಕ್ಕಂಥ ಮಿಲಿಟ್ರಿ ಅವನು ಹೇಗೆ ಅವನು ಹೇಳಕ್ಕೆ ಸಾಧ್ಯ, ನಾವು ನಮ್ಮ ಧರ್ಮನ ಈಗ ಒಬ್ಬ ಮಿಲಿಟ್ರಿ ಆಫೀಸರ್ ಬಂದ್ಬಿಟ್ಟು ನಮ್ಮ ಧರ್ಮ ಇಂಪಾರ್ಟೆಂಟ್ ಅಂತಂದರೆ ಮತ್ತೆ ಆ ಮಿಲಿಟ್ರಿ ಈಸ್ ಬೇಸ್ಡ್ ಆನ್ ಧರ್ಮನ. ಹಂಗಾದ್ರೆ ಇನ್ಸಿಡೆಂಟ್ ಅಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಗುರುಜಿ. ಈಗ ಧರ್ಮ ಕೇಳಿ ಹೆಸರು ಕೇಳಿ ಇವಾಗ ಸಾಯಿಸಿದ್ದಾರೆ ಅಂದ್ರೆ ಅಲ್ಲಿ ಒಂದೇ ಧರ್ಮ ಉಳ್ಕೋಬೇಕು, ಆ ಒಂದೇ ಧರ್ಮದ ಜನ ಉಳ್ಕೋಬೇಕು ಇಡೀ ಪ್ರಪಂಚದಾದ್ಯಂತ, ಬೇರೆ ಯಾರು ಉಳ್ಕೋಬಾರ್ದು. ಅದರದ್ದು ಲಿಂಕ್ ಡಾಟ್ ಕನೆಕ್ಟ್ ಮಾಡಿದ್ದಾರೆ. ಡಾಟ್ ಕನೆಕ್ಟ್ ಮಾಡಬೇಕು. ಇವನು ಧರ್ಮ ಕೇಳಿ ಹೊಡೆದ, ಅಲ್ಲಿ ಮಿಲಿಟ್ರಿ ಹೆಡ್ಡು ಧರ್ಮ ಕೇಳಿನೇ ಅಲ್ಲಿ ಭಾಷಣ ಮಾಡ್ತಾ ಇದ್ದಾನೆ. ನಮ್ಮ ಧರ್ಮ ಇಂಪಾರ್ಟೆಂಟು, ನಮ್ಮ ಇಸ್ಲಾಂ. ಈಗ ದೇಶದ ಸುರಕ್ಷತೆ ಬಗ್ಗೆ ಮಾತಾಡಬೇಕು, ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು, ನಮ್ಮ ದೇಶ ಇಂಪಾರ್ಟೆಂಟ್. ಈಗ ಅವ್ರಿಗೊಂದು ದೇಶ ಆವಾಗ 1947 ಮುಗಿದೋಗಿದೆ, ಸಪರೇಟ್ ಪ್ರತ್ಯೇಕ ಕೊಟ್ಟಾಯ್ತು. ಕೊಟ್ಟಾದ್ಮೇಲೆ ಅವರ ದೇಶದ ಅಭಿವೃದ್ಧಿ ಬಗ್ಗೆ ನೋಡಬೇಕೇ ಹೊರತು ಪಕ್ಕದಲ್ಲಿ ಏನಾಗ್ತಾ ಇದೆ ಅಂತ ಇಣಕ್ ನೋಡ್ತಕ್ಕಂಥ ಚೂತ ಬುದ್ಧಿ ಇರ್ತಕ್ಕಂಥ ಒಂದು ತಲೆ ಮಿಲಿಟ್ರಿ ಹೆಡ್ಗೆ ಬಂದಿದೆ ಅಂತಂದ್ರೆ ಮತ್ತೆ ಅಲ್ಲಿ ಪ್ರಚೋದನೆ ಯಾವುದರಿಂದ ಆಗ್ತಾ ಇದೆ, ಎಲ್ಲಿಂದ ಆಗ್ತಾ ಇದೆ, ಅದು ಧರ್ಮಗ್ರಂಥದ ಮೇಲೆ ಹಾಕ್ಬೇಕಾ, ಅಲ್ಲಿ ಬಗ್ಗೆ ಇಮಾಮ್ ಬಗ್ಗೆ ಹಾಕ್ಬೇಕಾ, ಅಥವಾ ಸಿಸ್ಟಮೇ ಆ ಥರ ಇದೆಯಾ? ಮುಂದೆ ಯಾರು ಬದುಕಂಗೇ ಇಲ್ವಾ ಜೀವನದಲ್ಲಿ? ಯಾವ ಮನುಷ್ಯನೂ ಇರಂಗೇ ಇಲ್ವಾ? ಇನ್ನೊಂದು ಕಡೆ ಗುರುಜಿ ಕುರಾನ್ ಓದು ಅಂತ ಎಲ್ಲ ಅವರಿಗೆ ಕಲ್ಮಾ ಓದಲಿಕ್ಕೆ ಹೇಳಿದ್ದಾರೆ. ಇಲ್ಲಿ ನನಗನ್ಸೋ ಪ್ರಕಾರ ಅದೆಷ್ಟೋ ಮುಸಲ್ಮಾನರಿಗೆ ಆ ಕಲ್ಮಾ ಓದ್ಲಿಕ್ಕೆ ಗೊತ್ತಿದೆಯೋ ಇಲ್ವೋ, ಎಷ್ಟೋ ಜನ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಇನ್ನು ಹಿಂದೂಗಳಿಗೆ ಹೆಂಗೆ ಗೊತ್ತಿರಬೇಕು? ಹಾಗಾದ್ರೆ ಅವರಿಗೆ ನಾವು ಭಗವದ್ಗೀತೆನ ಓದು ಅಂತ ಹೇಳ್ಬೋದಲ್ಲ ಅಂತ. ಈಗ ನೋಡಿ, ಕಲ್ಮಾ ಅಂತ ಹೇಳಿದ ತಕ್ಷಣ ಅದೊಂದು ಪದ್ಧತಿ. ಆ ಪದ್ಧತಿ 5 ಸತಿ ನಮಾಜ್ ಮಾಡ್ತಕ್ಕಂಥದ್ದು, ಅದೆಲ್ಲ ಅವರ ಒಂದು ನಂಬಿಕೆ ಮೇಲೆ ಇರ್ತಕ್ಕಂಥದ್ದು. ಒಂದು ಶಕ್ತಿನ ಅವರು ನಂಬಿದ್ದಾರೆ, ಖಂಡಿತ. ಆ ಶಕ್ತಿ ನಂಬಿರೋದು ನೀನು ನಂಬು ಅಂತಂದ್ರೆ, ಗನ್ ಇಟ್ಟಿದ್ಬಿಟ್ಟು ನೀನು ನಂಬಬೇಕು ಅಂತ ಹೇಳಿದ್ರೆ ಫೋರ್ಸ್ ಮಾಡೋಕ್ಕಾಗಲ್ಲ. ಗನ್ ಇಟ್ಕೊಂಡ್ಬಿಟ್ಟು ನೀನು ನಂಬು ಅಂತ. ಈಗ ಏಥಿಸ್ಟ್ ಅಂತ ಇರ್ತಾರೆ, ಅಂದ್ರೆ ದೇವ್ರನ್ನೇ ನಂಬಲ್ಲ, ಅಥೇಯಿಸ್ಟ್ ಅಂತ ಕರೀತಾರೆ. ಆ ಏಥಿಸ್ಟ್ ಅವ್ರನ್ನ ಹೋಗ್ಬಿಟ್ಟು ನೀನು ದೇವ್ರ ನಂಬು ಅಂತಂದ್ರೆ ನಾನು ನಂಬಲ್ಲ ಅಂತ ಹೇಳ್ತಾರೆ. ನಾನು ಪ್ರೂವ್ ಮಾಡು, ದೇವ್ರನ್ನ ಕರ್ಕೊಂಬ ಅಂತಾರೆ. ಈಗ ನಾಳೆ ಕೃಷ್ಣನ ಕರ್ಕೊಂಬ ಅಂದ್ರೆ ಎಲ್ಲಿಂದ ಕರ್ಕೊಂಬರೋದು, ಅಲ್ಲನ್ನ ಕರ್ಕೊಂಬ ಅಂದ್ರೆ ಎಲ್ಲಿಂದ ಕರ್ಕೊಂಬರೋದು ನಾವು, ಅಲ್ವಾ? ಅದೆಲ್ಲ ನಂಬಿಕೆ. ನಂಬಿಕೆನೇ ನಿಜ ಆಗಲ್ಲ, ಅನುಭವ ಮಾತ್ರ ನಿಜ ಆಗುತ್ತೆ. ನಂಬಿಕೆ ಮೇಲೆ ಎಷ್ಟೊಂದು ಜನ ಮಾನವ ಹೋಗಬಾರ್ದು. ನಂಬಿಕೆ ಇರಬೇಕು. ನಂಬಿಕೆ ಮುಖಾಂತರವೇ ಹೋದರೆ ಕಷ್ಟ. ಅದು ಯಾರೇ ಆಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ,
ಇಸ್ಲಾಂ ಧರ್ಮದವರೇ ಆಗಲಿ ನಂಬಿಕೆ ಮೇಲೇ ಎಲ್ಲ ನಡೆಯೋದಿಲ್ಲ. ಆ ಕಾಲದಲ್ಲಿ ಆ ಒಂದು ಜಾಗದ ಪರಿಸ್ಥಿತಿಲಿ ಏನೋ ಒಂದು ನಡೆದಿರ್ಬೋದು. ಎಸ್ ಎಸ್ ದಿ ಸೇಮ್ ಪರಿಸ್ಥಿತಿ ಇವಾಗಿಲ್ಲ. ದಿ ಸೇಮ್ ಡಸಂಟ್ ಅಪ್ಲೈ ಎವ್ರಿ ಟೈಮ್. ಓಕೆ ಓಕೆ ಸೊ ಜನರಿಕ್ ಆಗಿ ಇರ್ತಕ್ಕಂಥ ಒಂದು ಧರ್ಮದ ಸಂದೇಶ ಇರಬೇಕೇ ಹೊರತು Yes. ಯಾವುದೋ ಆಗಿರ್ತಕ್ಕಂಥ ಸಂದೇಶ ಈಗ ಅಪ್ಲಿಕಬಲ್ ಮಾಡಿದ್ರೆ Okay. ಅದು ಬರೀ ಊಹೆ ಆಗತ್ತೆ ಹೊರತು ಎಸ್ ಎಸ್ ಅದು ಇದಾಗಲ್ಲ. ಎಸ್ ಎಸ್ ಕೊನೆಯದಾಗಿ ತಾವೇನಂತೀರಾ ಸರ್? ನೋಡಿ, ನಮ್ಮ ಧರ್ಮದ ಬಗ್ಗೆ ಹೆಚ್ಚಾಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಲಿ ಬಂದಿರತಕ್ಕಂಥದ್ದು ಒಂದೇ, ಸರ್ವೇ ಜನ ಸುಖಿನೋ ಭವಂತು ಕರೆಕ್ಟ್. ಸನ್ಮಂಗಳಾನಿ ಭವಂತು. ಎರಡು ವಿಚಾರ ಇದೆ ಅದು. ಹೌದು ಹೌದು ಸರ್ವೇ ಜನ ಸುಖಿನೋ ಭವಂತು. ನೀನು ಯಾರಾದರೂ ಆಗಿರಪ್ಪ, ಸರ್ವೇ ಜನ ಅಂತ ಯೂಸ್ ಮಾಡಿದೀವಿ. ಹೌದು. ಸುಖಿನೋ ಭವಂತು ಸುಖವಾಗಿರ್ಬೇಕು ಅಷ್ಟೇ. ಅವ್ರಲ್ಲಿ ಯಾವ್ದಾದ್ರು ಒಂದು ಉರ್ದುಲೋ ಅಥವಾ ಇದರಲ್ಲಿ ಇದೆಯಾ ನೋಡೋಣ, ಇದ್ರೆ ನಾನು ಅದನ್ನು ಹೇಳ್ತೀನಿ. ಸರಿ ನಾನು ವಿರೋಧ ಅಲ್ಲ ಅದ್ರ ಬಗ್ಗೆ. ಇದೆಯಾ ಯಾರಾದ್ರು ತಿಳಿಸ್ಕೊಡಿ. ಓಕೆ ಓಕೆ ಸನ್ಮಂಗಳಾನಿ ಭವಂತು ಅಂತಂದ್ರೆ ಏನು? ಎಲ್ಲಾ ಮಂಗಳಕರವಾಗ್ಲಿ, ಯಾವಾಗ್ಲೂ ಖುಷಿಯಾಗಿ ಇರಿ, ರೋಗ ರುಜಿನ ಯಾವುದು, ದಾರಿದ್ರ್ಯ, ದುಡ್ಡಿಲ್ದೇ ಇರೋದು, ಊಟಕ್ಕಿಲ್ದೇ ಇರೋದು ಯಾವುದು ಇರಬಾರ್ದು ಅಂತ ಹೇಳಿ ಸನ್ಮಂಗಳಾನಿ ಭವಂತು ಅಂತ ಹೇಳೋದು ನಮ್ಮ ಧರ್ಮ. ಅಂದ್ರೆ ಎಲ್ಲಾರನು ಒಳ್ಳೇದು ಮಾಡಲಿ. ಓಕೆ 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 ಸಕಲ ಕಷ್ಟಗಳಿಗೂ ಕೂಡ ಜ್ಯೋತಿಷ್ಯದ ಮೂಲಕ ಪರಿಹಾರ ಕಂಡುಕೊಳ್ಬೋದು ಅನ್ನುವಂಥ ಮಾತನ್ನು ತಾವು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೇಳಿದ್ರಿ. ಸಾಕಷ್ಟು ವಿಚಾರಗಳನ್ನು ನಾವು ವಿನಿಮಯ ಮಾಡಿಕೊಂಡ್ರಿ, ಮನಮುಟ್ಟುವಾಗುವಾಗೆ ಎಲ್ರಿಗೂ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.